ಗಾಡಿ ಎತ್ಕೊಂಡು CNG ಬಂಕ್ಗೆ ಹೋಗಿ CNG ಹಾಕ್ಸ್ಕೊಂಡೆ. ಡ್ಯೂಟಿ ಹೆಂಗಿರುತ್ತೆ ಏನೋ ಅಂದ್ಕೊಂಡು ಫಸ್ಟ್ನೇ ಡ್ಯೂಟಿ ಬಿತ್ತು ನೆರಳೂರಿಗೆ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಒಂದು ರೆಂಟಲ್ ಡ್ಯೂಟಿ ಕೊಟ್ಟ 7 ಅವರ್ದು 85 ಕಿಲೋಮೀಟ್ರು 2200 ರೂಪಾಯಿ ತೋರಿಸ್ದ. ಸರಿ ಅಂತ ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಫಸ್ಟ್ ಹೊರಟಿದ್ದೆ ಅರಳೂರು ಕಡೆ. ನೋಡಿದ್ರೆ ಸಿಕ್ಕಾಪಟ್ಟೆ ಜಾಮ್ ಇತ್ತು. 2 ಕಿಲೋಮೀಟ್ರ್ ಅರ್ಧ ಗಂಟೆ. ಸರಿ ಪರವಾಗಿಲ್ಲ ಅಂದ್ಕೊಂಡು ಅಲ್ಲೋಗಿ ಅಲ್ಲಿಂದ ಇನ್ನೊಬ್ರನ್ನ ಡಾಕ್ಟ್ರನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಬೊಮ್ಮನಹಳ್ಳಿ ಕಡೆ ಸರ್ಜಾಪುರ ಮಾರತಳ್ಳಿಗೆ. ಅಲ್ಲಿಗೆ ಹೋಗಿ ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿ 85 ಕಿಲೋಮೀಟ್ರು 7 ಅವರು. ಏನು ಮಾಡೋಕ್ಕಲ್ಲ, ಡ್ಯೂಟಿ 10 ಮಾಡೋದು ಒಂದೇ, ಇದು 1 ಮಾಡೋದು ಒಂದೇ ಅಂದ್ಕೊಂಡು ಎತ್ಕೊಂಡೆ. ಅಲ್ಲಿಂದ ಮತ್ತೆ ಹೊರಟಿದ್ದು ನಾವು ಬೊಮ್ಮನಹಳ್ಳಿ ಸಿಂಗ್ಸಂದ್ರಾಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ JP ನಗರ ಕಡೆ ಹೋದರು ಊಟ ಮಾಡಬೇಕು ಅಂತ. ಸರಿ ಅಂದ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾವು ವೆಯ್ಟ್ ಮಾಡೋಕೆ ನಿಂತ್ಕೊಂಡು ಮತ್ತೆ ಆಮೇಲೆ ನೋಡಿದ್ರೆ ಶಿಸ್ತಾಗಿ ಅವ್ರನ್ನ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರಕ್ಕೆ ಡ್ರಾಪ್ ಮಾಡಬೇಕಿತ್ತು. ಅದೇನಾಗಿತ್ತೋ ಏನೋ ಗೊತ್ತಿಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಅಂತೂ ಫ್ಲೈಓವರಿಂದ ಹಿಡಿದು ಅಕ್ಕಪಕ್ಕದ 4-5 ರೋಡು ಫುಲ್ಲು ಚಿತಾಲ್ ಹೋಗಿತ್ತು ಜಾಮ್. ಅಲ್ಲೇ 1 ಅವರ್ 1.5 ಅವರ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ 7:40 8 ಗಂಟೆ ಆಗಿತ್ತು. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇನ್ನು ನಾವು ಹೊರಟಿದ್ದೆ ಶಿಸ್ತಾಗಿ ಮನೆ ಕಡೆ. ಅದೊಂದು ರೆಂಟಲ್ ಡ್ಯೂಟಿಗೆ ಎಷ್ಟು ಕೊಟ್ಟವನೇ ನೋಡಿ ಅಮೌಂಟು, ಖುಷಿಯಾಗ್ಬಿಡ್ತು. ಡ್ಯೂಟಿಗಳು ಮಾಡಿಲ್ಲ ಅಂದರೂ ಒಂದೇ ಡ್ಯೂಟಿಗೆ 2980 ರೂಪಾಯಿ ಕೊಟ್ಟವನೆ. ಅದು ಎಷ್ಟು ಅವರ್ ತೊಗೊಂಡೈತೆ ಅಂದರೆ ತೋರಿಸ್ತೀನಿ ರೀ. 10 ಅವರ್ 12 ಅವರ್ಗೆ 2 ಡ್ಯೂಟಿ ಮಾಡಿದ್ದೀನಿ. 3250 ರೂಪಾಯಿ ಆಗೈತೆ. ಒಂದು ಡ್ಯೂಟಿ ಬಂದು 10 ಅವರ್ ಮಾಡಿದ್ದೀನಿ, ಇನ್ನೊಂದು ಡ್ಯೂಟಿ ಬಂದು 18 ನಿಮಿಷ ಅಷ್ಟೇ. ಅಲ್ಲಿವರೆಗೂ ಡ್ಯೂಟಿ ಇರಲಿಲ್ಲ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಒಟ್ನಲ್ಲಿ 2 ಡ್ಯೂಟಿಗೆ 3250 ರೂಪಾಯಿ ಆಗೈತೆ. ಇವತ್ತಿನ ಡ್ಯೂಟಿ ಇಷ್ಟೇ, ಮತ್ತು ನಾಳೆ ಸಿಗೋಣ. ರೆಂಟಲ್ ಡ್ಯೂಟಿ ಯಾವುದೇ ಬಂದರೂ ಎತ್ಕೊಳ್ಳಿ, ಯಾಕೆಂದರೆ ಬೆನಿಫಿಟ್ ಇರುತ್ತೆ. ಕಿಲೋಮೀಟ್ರ್ ಜಾಸ್ತಿ ಹೊಡೆದ್ರೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ 1 ಕಿಲೋಮೀಟ್ರಿಗೆ. ಟೈಮಿಂಗ್ಸ್ ಜಾಸ್ತಿ ಆದರೆ 1 ನಿಮಿಷಕ್ಕೆ 3 ರೂಪಾಯಿ ಜಾಸ್ತಿ ಕೊಡ್ತಾನೆ. ಇಷ್ಟು ಹೇಳ್ತಾ ಮತ್ತೆ ಸಿಗೋಣ. ಓಡಿರೋದು 65 ಕಿಲೋಮೀಟ್ರ್ ಅಷ್ಟೇ, 3000 ಕೊಟ್ಟವನೆ, ಸಾಕಲ್ವಾ? ಮತ್ತೆ ನಾಳೆ ಸಿಗೋಣ.